Disney, forever on fire. ಶತ್ರು ಸಂಹಾರ ಪೂಜೆಗೆ ಮುಂದಾದ್ರ ನಟ ದರ್ಶನ್ ಅನ್ನುವಂತ ಪ್ರಶ್ನೆ ರೈಸ್ ಆಗ್ತಾ ಇದೆ. ಕಾರಣ ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ದರ್ಶನ್ ಅಂಡ್ ಫ್ಯಾಮಿಲಿ ಪ್ರತ್ಯಕ್ಷ ಆಗಿದೆ, ಪೂಜೆ ಮಾಡಿಸಿದ್ದಾರೆ. ಹೀಗಾಗಿ ಶತ್ರು ಸಂಹಾರಕ್ಕಾಗಿ ಆ ದೇವಸ್ಥಾನಕ್ಕೆ ಹೋದ್ರ ಅಂತ. ಆ ದೇವಸ್ಥಾನದ ಪ್ರಸಿದ್ಧಿಯ ಆಗಿದೆ. ಅನೇಕ ರಾಜಕಾರಣಿಗಳು ಶತ್ರು ಸಂಹಾರ ಪೂಜೆ ಮಾಡಿಸ್ತಾರೆ. ಹೀಗಾಗಿ ಕೇರಳದ ಕಣ್ಣೂರಿನ ಮಾಡಾಯಿ ಕಾವು ಶ್ರೀ ಭಗವತಿ ದೇವಸ್ಥಾನದಲ್ಲಿ ಕುಟುಂಬ ಸಮೇತ ವಿಶೇಷ ಪೂಜೆ ಸಲ್ಲಿಸಿದೆ ನಟ ದರ್ಶನ್ ಕುಟುಂಬ. ಹೀಗಾಗಿ ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧವಾದ ಕೇರಳದ ದೇವಸ್ಥಾನದಲ್ಲಿ ದರ್ಶನ್ ಅವರು ಕಾಣಿಸ್ಕೊಂಡಿರೋದು ಅಚ್ಚರಿ, ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಶ್ರೀ ಭಗವತಿ ದರ್ಶನ ಪಡ್ಕೊಂಡು ಪೂಜೆ ಸಲ್ಲಿಸಿದ್ದಾರೆ ದರ್ಶನ್ ಕುಟುಂಬ. ನಟ ದರ್ಶನ್ ಕುಟುಂಬದ ಜೊತೆ ನಟ ಧನ್ವೀರ್ ಕೂಡ ಆಗಮಿಸಿರೋದು. ದರ್ಶನ್ ಅವರ ಪತ್ನಿ ಹಾಗೂ ಧನ್ವೀರ್, ದರ್ಶನ್ ಪುತ್ರ ಇವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಈ ಭಗವತಿ ದೇವಸ್ಥಾನ ಏನಿದೆ, ಮಡಾಯಿ ಕಾವು ಶ್ರೀ ಭಗವತಿ ದೇವಸ್ಥಾನ, ಶತ್ರು ಸಂಹಾರ ಪೂಜೆಗೆ ಬಹಳ ಫೇಮಸ್. ಅನೇಕ ರಾಜಕಾರಣಿಗಳು ಇಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸೋದಕ್ಕೆ ಅಂತಾನೆ ಹೋಗ್ತಾರೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವ್ರಿಗೆ ಒಂದು ರೀತಿ ರಿಲೀಫ್ ಸಿಕ್ಕಿದೆ. ಅದರ ಬೆನ್ನಲ್ಲೇ ಈಗ ಒಂದಷ್ಟು ಶೂಟಿಂಗ್ ಕಾರ್ಯಗಳಲ್ಲೂ ಕೂಡ ಬ್ಯುಸಿ ಆಗ್ತಾ ಇದ್ದಾರೆ. ಈಗ ದೇವಸ್ಥಾನಕ್ಕೆ ಹೋಗಿರೋದು, ಅದರಲ್ಲೂ ಶತ್ರು ಸಂಹಾರ ಪೂಜೆ ಪುನಸ್ಕಾರಗಳಿಗೆ ಪ್ರಖ್ಯಾತಿ ಪಡ್ಕೊಂಡಿರುವಂತ ಮಾಡಾಯಿ ಭಗವತಿ ದೇವಸ್ಥಾನಕ್ಕೆ ಹೋಗಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಏನಾದರೂ ಶತ್ರು ಸಂಹಾರ ಪೂಜೆ ಮಾಡಿಸೋದಕ್ಕೆ ಹೋದ್ರಾ ಅಂತ. ಈ ಹಿಂದೆ ನೋಡಿ ವಿಜಯಲಕ್ಷ್ಮಿ ಅವರು ಕೂಡ ಅನೇಕ ಹರಕೆಗಳನ್ನ ಹೊತ್ತಿದ್ರು, ಅನೇಕ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಬೇರೆ ಬೇರೆ ದೇವಸ್ಥಾನಗಳಿಗೆ ತೆರಳಿ ಆ ದೇವಸ್ಥಾನದ ಕುಂಕುಮವನ್ನ ತೆಗೆದುಕೊಂಡು ಹೋಗಿ ಕೂಡ ದರ್ಶನ್ ಅವ್ರಿಗೆ ಇಟ್ಟು ಬರ್ತಾ ಇದ್ರು. ಈಗ ರಿಲೀಸ್ ಆದ್ಮೇಲೆ ಅನೇಕ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ರು. ಈಗ ಕುಟುಂಬ ಸಮೇತ ಹೋಗಿರೋದು ಕೇರಳದ ಶ್ರೀ ಭಗವತಿ ದೇವಸ್ಥಾನಕ್ಕೆ, ಮಾಡಾಯಿ ಭಗವತಿ ದೇವಸ್ಥಾನ. ಇಲ್ಲಿ ಹೋಗಿರೋದು, ಇಡೀ ಫ್ಯಾಮಿಲಿ ಕಾಣಿಸ್ಕೊಂಡಿರೋದು ಸಾಕಷ್ಟು ಈ ರೀತಿ ಏನಾದರೂ ಶತ್ರು ಸಂಹಾರ ಪೂಜೆಗೆ ಹೋದ್ರಾ, ಆ ಶತ್ರು ಯಾರು ಇವರಿಗೆ, ಅದೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಕೇರಳದ ಕಣ್ಣೂರಿನ ಶ್ರೀ ಭಗವತಿ ದೇವಸ್ಥಾನ ಇದು, ಮಾಡಾಯಿ ಭಗವತಿ ದೇವಸ್ಥಾನ. ಇಲ್ಲಿ ಅನೇಕ ರಾಜಕಾರಣಿಗಳು ತಮ್ಮ ಶತ್ರುಗಳ ಸಂಹಾರಕ್ಕೆ, ರಾಜಕೀಯ ಬೆಳವಣಿಗೆಯಲ್ಲಿ ತಾವು ಉತ್ತುಂಗಕ್ಕೆ ಹೋಗಬೇಕು, ತಮ್ಮ ಶತ್ರುಗಳು ಹಿಂದೆ ಸರಿಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಹೋಗಿ ಪೂಜೆಗಳನ್ನ ಮಾಡಿಸ್ತಾ ಇರ್ತಾರೆ. ಹಾಗಾಗಿ ದರ್ಶನ್ ಅವರು ಕೂಡ ಏನಾದರೂ ತಮ್ಮ ಶತ್ರು ಸಂಹಾರಕ್ಕಾಗಿ ಅಥವಾ ವಿಜಯಲಕ್ಷ್ಮಿಯವರು ತಮ್ಮ ಶತ್ರು ಸಂಹಾರಕ್ಕಾಗಿ ಅಂತೇಳಿ ಕುಟುಂಬ ಸಮೇತ ಈ ಪೂಜೆ ಹೋದ್ರಾ ಅನ್ನುವಂಥ ಪ್ರಶ್ನೆ ಇದೆ. ಗೊತ್ತಿಲ್ಲ, ಅದಕ್ಕಾಗಿನೇ ಹೋಗಿದ್ದ, ಹರಕೆ ಏನಾದರೂ ಹೊತ್ತಿದ್ರಾ ಅಂತ.